ಇನ್ನು ತುಮಕೂರಿನ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ತುಂಬ ಪ್ರವಾಸಿ ತಾಣಗಳಿದೆ. ದೇವರಾಯನ ದುರ್ಗ, ನಾಮದ ಚಿಲುಮೆ, ಮಂದಾಗಿರಿ ಬೆಟ್ಟ ಪ್ರವೇಶ ಎಲ್ಲ ನಿರ್ಬಂಧ. ಈ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದಾರಲ್ಲ ಹಾಗೇನೆ. ಇವತ್ತು ಸಾಯಂಕಾಲ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 8 ಗಂಟೆ ತನಕ ಅಲ್ಲಿಗೆ ಪ್ರವೇಶ ಇಲ್ಲ. ಇವೆಲ್ಲವೂ ಕೂಡ ಸೇಫ್ಟಿ ಮೆಷರ್ಸ್ ಅವ್ರು ತೊಗೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಬೆಟ್ಟಗಳಲ್ಲಿ ಹೋಗೋದು, ಎಲ್ಲೋ ಪಾರ್ಟಿ ಮಾಡ್ತೀನಿ ಅನ್ನೋದು, ಎಲ್ಲೋ ಕ್ಯಾಂಪ್ ಫೈರ್ ಹಾಕೋತೀವಿ ಅನ್ನೋದು, ಇದ್ಯಾವುದಕ್ಕೂ ಕೂಡ ಅನುಮತಿಯನ್ನು ಕೊಡಲ್ಲ. ಹಾಗಾಗಿ ದೇವರಾಯನ ದುರ್ಗ, ಮಂದಾರಗಿರಿ ಬೆಟ್ಟ, ನಾಮದ ಚಿಲುಮೆ, ಆಮೇಲೆ ತುಮಕೂರು ಭಾಗದಲ್ಲಿ ನಿಮಗೆ ಇರ್ತಕ್ಕಂಥದ್ದು ಎಲ್ಲ ಪ್ರದೇಶಗಳಲ್ಲೂ ಕೂಡ ಎಲ್ಲೆಲ್ಲಿ ಬೆಟ್ಟ ಪ್ರದೇಶಗಳಿದೆ ಎಲ್ಲ ಕಡೆಯಲ್ಲೂ ಇವತ್ತು ಸಾಯಂಕಾಲ 6 ಗಂಟೆಗೆ ಕ್ಲೋಸ್. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಹಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ಪ್ರಮುಖವಾಗಿ ತುಮಕೂರಿನ ದೇವರಾಯನ ದುರ್ಗ ಬೆಟ್ಟ ಮತ್ತು ನಾಮಚಿಲುಮೆ ಹಾಗೂ ಮಂದಾರಗಿರಿ ಬೆಟ್ಟಗಳಿಗೆ ನಿರ್ಬಂಧ ಹೇರಿ ಆದೇಶ ಹೊರಡಿಸಿರುವಂಥದ್ದು. ನಾನೀಗ ತುಮಕೂರಿನ ದೇವರಾಯನ ದುರ್ಗ ಬೆಟ್ಟದಲ್ಲಿದ್ದೀನಿ. ನೋಡ್ಬೋದು ಇಲ್ಲಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ದೇವರಾಯನ ದುರ್ಗ. ಇಲ್ಲಿ ಮತ್ತೆ ನನ್ನ ಪಕ್ಕಕ್ಕೆ ಬಂದರೆ ಇಲ್ಲಿ ಕೂಡ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ದೇವರಾಯನ ದುರ್ಗ. ಇವೆರಡೂ ಬೆಟ್ಟಕ್ಕೆ ಹೋಗಲಿಕ್ಕೆ ನಿರ್ಬಂಧ ಹೇರಲಾಗಿದೆ. ಯಾಕಂದರೆ ಇದು ಹೇಳಿ ಕೇಳಿ ಏನು ಮೀಸಲು ಅರಣ್ಯ ಪ್ರದೇಶ ಆಗಿರುವುದರಿಂದ, ಸಂರಕ್ಷಿತ ಅರಣ್ಯ ಪ್ರದೇಶ ಆಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ಮೋಜು ಮಸ್ತಿಗಳಿಗೆ ಅವಕಾಶ ಇಲ್ಲ. ಬೆಟ್ಟದ ತಪ್ಪಲಾಗಿರೋದ್ರಿಂದ ಈ ಹಿಂದೆ ಅಂದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದಲ್ಲ ಒಂದು ರೀತಿಯ ಅವಘಡಗಳು ನಡೀತಾ ಇರುತ್ತೆ. ರಾತ್ರಿ 31ರ ರಾತ್ರಿ ಅಂದರೆ ಇವತ್ತಿನ ರಾತ್ರಿ ಹೊಸ ವರ್ಷಾಚರಣೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಬಂದು ಮೋಜು ಮಸ್ತಿ ಮಾಡುವಂಥದ್ದು, ಮದ್ಯ ಸೇವನೆ ಮಾಡುವಂಥದ್ದು, ಪಾರ್ಟಿ ಮಾಡುವಂಥದ್ದು, ಫೈರ್ ಕ್ಯಾಂಪ್ ಮಾಡುವಂಥದ್ದು, ಹೀಗೆ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಇಂತಹ ಕೃತ್ಯಗಳನ್ನು, ಇಂತಹ ಚಟುವಟಿಕೆಗಳನ್ನು ಮಾಡಬಾರ್ದು ಎನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅಂದರೆ ಡಿಸೆಂಬರ್ 31 ಅಂದರೆ ಇವತ್ತು ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ ಅಂದರೆ 8 ಗಂಟೆವರೆಗೂ, ಅಂದರೆ ನಾಳೆ ಬೆಳಿಗ್ಗೆ 8 ಗಂಟೆವರೆಗೂ, ಅದೇ ರೀತಿ ಜನವರಿ 1ರ ಸಂಜೆ 6 ಗಂಟೆಯಿಂದ ಮಾರನೇ ದಿನ ಅಂದರೆ 2ನೇ ತಾರೀಕು 8 ಗಂಟೆ ತನಕ ಬೆಳಿಗ್ಗೆ 8 ಗಂಟೆಗೂ ಕೂಡ ಇಲ್ಲಿ ನಿರ್ಬಂಧ ಹೇರಲಾಗಿದೆ. ಕೇವಲ ದೇವರಾಯನ ದುರ್ಗ ಬೆಟ್ಟ ಮಾತ್ರ ಅಲ್ಲ, ನಾಮಚಿಲುಮೆ ಆಗಿರಬಹುದು, ಅದೇ ರೀತಿ ಮಂದಾರಗಿರಿ ಬೆಟ್ಟ ಇರಬಹುದು, ಅಲ್ಲೂ ಕೂಡ ಇದೇ ರೀತಿಯ ನಿರ್ಬಂಧವನ್ನು ಹೇರಿ ಜಿಲ್ಲಾಡಳಿತ ಏನು ಆದೇಶ ಹೊರಡಿಸಿರುವಂಥದ್ದು. ಇಲ್ಲಿ ಏನು ಜಿಂಕೆಗಳಿದೆ, ಚಿರತೆಗಳಿದೆ, ಕಾಡು ಪ್ರಾಣಿಗಳಿದೆ, ಎಲ್ಲಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಪಟಾಕಿ ಹೊಡೆಯುವುದು, ಏನು ಮ್ಯೂಸಿಕ್ ಆಗಿ ಡಾನ್ಸ್ ಮಾಡುವಂಥದ್ದು, ಇಂಥ ಚಟುವಟಿಕೆಗಳನ್ನು ಮಾಡಬಾರ್ದು. ಆ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ರೀತಿಯ ನಿರ್ಬಂಧ ಹೇರಿರುವಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ನೋಡ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಏನು ಯುವಕರೆಲ್ಲ ಬರ್ತಾ ಇದ್ದಾರೆ. ಈಗಲೇ ಬಂದು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ. ಯಾಕಂದರೆ ಸಂಜೆಗೆ ರೈಟ್. ತುಮಕೂರಿನ ಕೆಲವು ಪ್ರವಾಸಿ ತಾಣಗಳು, ಆ ಪ್ರವಾಸಿ ತಾಣಗಳಿಗೆಲ್ಲ ಈ ಯೂತ್ಸ್ ವಿಪರೀತ ಹೋಗ್ತಾರೆ ಯಾವಾಗಲೂ ಕೂಡ. ಹಾಗಾಗಿ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಕಟ್ಟುನಿಟ್ಟಿನ ಕ್ರಮ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೂ ನಿರ್ಬಂಧ. ನಂದಿಗಿರಿಧಾಮ, ಸ್ಕಂದಗಿರಿ, ಕೈವಾರ ಬೆಟ್ಟ ನಾಳೆ ಬೆಳಗ್ಗೆ 10 ಗಂಟೆ ತನಕ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹಾಕಿ ಅಲ್ಲಿನ ಜಿಲ್ಲಾಡಳಿತ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಆಮೇಲೆ ಚಾರಣ ಅಂದರೆ ಅದಕ್ಕೂ ಯಾವುದು ಪರ್ಮಿಷನ್ ಇಲ್ಲ ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ. ಅದರಲ್ಲೂ ನಂದಿ ಬೆಟ್ಟಕ್ಕೇನಾದ್ರು ಬಿಟ್ಟುಬಿಟ್ರೆ ಅರ್ಧ ಬೆಂಗಳೂರು ಅಲ್ಲೇ ಇರುತ್ತೆ. ಹಾಗಾಗಿ ಅಲ್ಲಿ ಹೋಗೋದು, ಗಲೀಜು ಮಾಡೋದು, ಪಾರ್ಟಿ ಮಾಡ್ತೀನಿ ಅಂತ ಹೋಗೋದು, ಬಾಟ್ಲುಗಳನ್ನ ಅಲ್ಲಲ್ಲೇ ಬಿಸಾಕೋದು, ಆಮೇಲೆ ಕ್ಯಾಂಪ್ ಫೈರ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅದೇನಾದರೂ ತೊಂದರೆ ಆಗೋದು, ಇದೆಲ್ಲ ಯಾಕೆ ಬೇಕು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಈ ಎಲ್ಲ ಪ್ರದೇಶಗಳಿಗೂ ಕೂಡ ನಿರ್ಬಂಧವನ್ನು ಹೇರಿ ಆದೇಶ ಹೊರಡಿಸಿದೆ.